ನಗ್ತಾ ಇದ್ದೇನೆ ನಿನ್ನ ಜೊತೆ. ನೋಡಿ ಹೇಗೆ ದೇವೇಗೌಡರು ಹತ್ತು ಬಿಡ್ತಾರೆ ಒಂದೊಂದ್ಸರಿ ಸಭೆಯಲ್ಲಿ ಅಂತ ಕೆಲವರು ಹಿಂದೆ ವ್ಯಂಗ್ಯ ಮಾಡ್ತಾ ಇದ್ರು. ಇವತ್ತು ನಗ್ತಾ ಇದ್ದೀನಿ. ನಗೋದು ಈ ವ್ಯವಸ್ಥೆಯನ್ನು ನೋಡಿ ನಗ್ತೇನೆ. ನನ್ನ ಸ್ನೇಹಿತ ಸಿದ್ದರಾಮಯ್ಯ ನನ್ನ ಕೊಲೆಗೂ ಒಟ್ಟಿಗೆ ನಾವು ಕೆಲಸ ಮಾಡಿದವರು. ನಾನು ಲಘುವಾಗಿ ಮಾತನಾಡಲ್ಲ. ಅವರಿಗೆ ನುಂಗ್ಲಾರ್ದ ತುತ್ತು ಇವತ್ತು. ಇದೇ ಸಂಕಷ್ಟನ ಕುಮಾರಸ್ವಾಮಿನೂ ಅನುಭವಿಸಿದ್ರು ಒಂದು ಕಾಲದಲ್ಲಿ. ಈಗ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿಯಾಗಿದ್ದಾರೆ. ಇಂಗ್ಲಿಷ್ ಪತ್ರಿಕೆಗಳು ಕೊಡಪ್ಪ, ನಾನೆಲ್ಲ ಪತ್ರಿಕೆಗಳನ್ನು ನೋಡಿದೆ. ಕುಮಾರಸ್ವಾಮಿ ಅವರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ. ಪಾಪ ನಮ್ಮ ಮುಖಂಡರುಗಳು ಅಂತ ಹೇಳೋದು, ಅವ್ರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ. ಯಾವಾಗಲೂ ನನ್ನ ಮೇಲೆ ಡಕನರಟಗಳು ಇಲ್ಲೇ ಇಲ್ಲ, ಅದನ್ನೇ ಇಲ್ಲೇ ಇಲ್ಲ. ಕುಮಾರಸ್ವಾಮಿ ಅವರಿಗೆ ಈ ಪೇಟಿಗೆ ಹೇಳ್ತಾರೆ, ಸ್ಪೆಕ್ಟ್ಗಳು ಕುಮಾರಸ್ವಾಮಿ ಅವರು ಏನು ಮಾಡಿದ್ರೋ ಅದನ್ನೇ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದನ್ನು ಓದಬೇಕಾಗಿತ್ತು. ಎಲ್ಲ ಪೇಪರ್ಸ್ ಇದೆ. ಕುಮಾರಸ್ವಾಮಿ ಏನು ಮಾಡಿದ್ರೋ ಅದನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. Shivkumar takes a dig at HDK for criticizing Bidadi township project. ನಾನು ಎಲ್ಲ ಪೇಪರ್ ನೋಡಿದ್ದೀನಿ. ಹೌದು, 1994ರಲ್ಲಿ ನಾನು ರಾಮನಗರದಲ್ಲಿ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದೆ. ಆ ಜನತೆ ಕೊಟ್ಟ ಆಶೀರ್ವಾದ ಬಲ ಈ ದೇಶದ ಪ್ರಧಾನಮಂತ್ರಿನೂ ಆದೆ. ನಾನು ಆ ರಾಮನಗರಕ್ಕೆ ಏನು ಮಾಡಿದ್ದೇನೆ,
ಇಂಡಸ್ಟ್ರಿ, ಮತ್ತೊಂದು ನೀರಾವರಿ, ಈವನ್ ಶುಗರ್ ಫ್ಯಾಕ್ಟ್ರಿ. ಬೆಂಗಳೂರು ಏನು ನೀರು ಕೊಡ್ತೇವೋ ಕುಡಿಯುವ ನೀರನ್ನ, ಅದು ರಾಮನಗರ, ಸಾತ್ನೂರು, ಚನ್ನಪಟ್ಟಣ, ಈ ಎಲ್ಲ ಟೌನ್ಗಳಿಗೆ ಕುಡಿಯುವ ನೀರು. ತಿಮ್ಮೇಗೌಡ ಅಂತ ಹೇಳಿ ಒಬ್ಬ ಶುಗರ್ ಫ್ಯಾಕ್ಟ್ರಿ, ನನಗೆ ಜ್ಞಾಪಕ ಇದೆಯಪ್ಪ, ಇದೆಲ್ಲ ಮಾಡಿದೆ ನಾನು. ಅನೇಕ ಕ್ಷೇತ್ರಗಳು, ರಸ್ತೆಗಳು, ಅವೆಲ್ಲ ಪ್ರಶ್ನೆಗಳ. ಈಗ ಬಹಳ ಮುಖ್ಯವಾಗಿ ನನ್ನ ಮುಂದೆ ಇರ್ತಕ್ಕಂಥ ಸಮಸ್ಯೆ, ಕುಮಾರಸ್ವಾಮಿ ಬೆಂಗಳೂರು ಅತ್ಯಂತ ಹೆಚ್ಚು ವಾಹನಗಳ ದಟ್ಟಣೆ, ಜನಸಂಖ್ಯೆಯ ದಟ್ಟಣೆ, ಇದನ್ನು ಸ್ವಲ್ಪ ಸಡಿಲಗೊಳಿಸಬೇಕು ಅಂತೇಳಿ 5 ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. 5 ಕೊಡಪ್ಪ, ಕೊಡು, ನನ್ನ ಕೈ ಕೊಟ್ಬಿಡು. ಇಲ್ಲಿದೆ ಅದಕ್ಕೆ. ಇದನ್ನ ಪ್ರೊಸೀಡಿಂಗ್ ಟು ದಿ ಗವರ್ಮೆಂಟ್ ಆಫ್ ಕರ್ನಾಟಕ 2006. ಇಲ್ಲಿದೆ. ಟೌನ್ಶಿಪ್ ಯಾವುದು? ಮಾಗಡಿ, ನಂದಗುಡಿ, ಹೊಸಕೋಟೆ ಹತ್ರ, ಆಮೇಲೆ ಕಸ್ಬಾ ಹೋಬಳಿ ರಾಮನಗರ ತಾಲೂಕು, ಬಿಡದಿ ರಾಮನಗರ ತಾಲೂಕು, ಸೋಲೂರು ಮಾಗಡಿ ತಾಲೂಕು, ಇನ್ನೊಂದು ಸಾತ್ನೂರು ಕನಕಪುರ ತಾಲೂಕು. 5 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು. ಅದಕ್ಕೆ ಒಂದು ಕಂಪನಿಯವರು 400 ಕೋಟಿ ಡಿಪಾಸಿಟ್ ಮಾಡಿದ್ರು ರಾಮನಗರಕ್ಕೆ, ಬಿಗಡಿಗೆ. ವಿಶೇಷವಾಗಿ ಒಂದು ಪ್ರಾಜೆಕ್ಟನ್ನು ಅವ್ರು ಪ್ರಪೋಸಲ್ ಕೊಟ್ಟು 400 ಕೋಟಿ ಹಣ ಕೂಡ ಅವರು ಡಿಪಾಸಿಟ್ ಮಾಡಿದ್ರು. ಇವರು ಭೂಮಿನ ಅಕ್ವೈರ್ ಮಾಡೋದಕ್ಕೆ ನೋಟಿಫಿಕೇಶನ್ ಮಾಡಲಿಲ್ಲ. ಸರ್ಕಾರದ ಒಂದು ನಿರ್ಣಯ ಮಾಡಿದರು. ಆಗ ಸತ್ಯ ಸಂಶೋಧನೆಯ ಒಂದು ಸಮಿತಿ ಕಾಂಗ್ರೆಸ್ನವರು ಈ ಭೂಮಿಗೆಲ್ಲ ಕುಮಾರಸ್ವಾಮಿ ಹೊಡೆಯಕ್ಕೆ ಹೊರಟಿದ್ದಾರೆ ಅಂತೇಳಿ ಸತ್ಯ ಸಂಶೋಧನೆಯ ಸಮಿತಿ ಎಲ್ಲ ಕಡೆ ಹೋದರು. ರೈತರನ್ನ ಎತ್ತುಗಡೆ ಕಟ್ಟಿದರು. ಇದು ನಿಮ್ಮ ಭೂಮಿಯೆಲ್ಲ ಅಕ್ವೈರ್ ಮಾಡ್ಕೊಂಡು ಮುಳುಗಿಸ್ತಾರೆ, ಇವನಿಗೆ ನೀವು ಓಟ್ ಕೊಟ್ರಿ ಅಂತ ಹೇಳಿ ಎತ್ತುಗಡೆ ಕಟ್ಟಿದ್ರು. ಆಗ ಈ ಬಿಡದಿ ಜನ ಕೂಡ ಕುಮಾರಸ್ವಾಮಿ ಹತ್ರ ಬಂದು, ನಾವು ಇದರಿಂದ ಬದುಕ್ತಾ ಇದ್ದೀವಿ, ನೀವು ನಮಗೆ ತೊಂದರೆ ಮಾಡ್ತಾ ಇದ್ದೀರಿ, ನಿಮ್ಮ ಅಪ್ಪನ ಕೆಡಿಸ್ಬಿಟ್ವಿ, ನಿಮ್ಮನ್ನು ಕಲಿಸಿದ್ದೀವಿ, ನೀವು ನಮ್ಗೆ ಅನ್ಯಾಯ ಇದಕ್ಕೆ ವಿಶೇಷವಾಗಿ ಆ ಕಂಪನಿ ಯಾವುದು? DLF.